ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ಹೆಚ್ಚಾಗಿವೆ. ಸುಳ್ಳು ಸುದ್ದಿಗಳನ್ನು ಜನರ ಮುಂದೆ ಇಡುತ್ತಿದ್ದಾರೆ. ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಎಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹರಿಹಾಯ್ದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಟ್ಟಿಗೆ ಮಾತನಾಡಿದ ಅವರು, ಸರ್ಕಾರಕ್ಕೆ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಮತಗಳಿಂದ ಅಧಿಕಾರಕ್ಕೆ ಬಂದಿದೆ ಎಂಬ ಅಹಂಕಾರ ತುಂಬಿದೆ. ಹಿಂದೂಗಳು ಸಹ ನಿಮಗೆ ಮತ ನೀಡಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಸರ್ಕಾರ ಮರೆತಿದೆ ಅಂತ ಅನಿಸುತ್ತೆ. ಕಾಂಗ್ರೆಸ್ ರಾಜ್ಯದಲ್ಲಿ ಕೇವಲ ಮುಸ್ಲಿಂ ಮತಗಳಿಂದ ಅಧಿಕಾರಕ್ಕೆ ಬಂದಿಲ್ಲ, ಹಿಂದೂಗಳು ಸಹ ಮತ ಹಾಕಿದ್ದಾರೆ. ಪ್ರತಿ ಕ್ಷಣ ಇಂತಹ ಹಿಂದೂ ಮುಸ್ಲಿಂ ವಿರೋಧಿ ಮಾತುಗಳನ್ನು ಹೇಳಿ ರಾಜ್ಯದಲ್ಲಿ ದಂಗೆ ಏಳುವ ಕೆಲಸವನ್ನ ಮಾಡುತ್ತಿದ್ದಾರೆ. ಹಿಂದೂಗಳ ವಿರೋಧಿ ಸರ್ಕಾರ ರಾಜ್ಯದಲ್ಲಿದೆ ಎಂದರೆ ಅದಕ್ಕೆ ಸಾಕ್ಷಿ ಸಮೇತ ತೋರಿಸಬೇಕು ಅಂತ ಕಿಡಿಕಾರಿದ್ರು. ವರದಿ ದಾವಲ ಮಲ್ಲಿಕ ಜಾರೆ, ಎಬಿ ನ್ಯೂಸ್ ಕನ್ನಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಹಿಡಿದು ಇಲ್ಲಿವರೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಈ ರೀತಿಯ ಗೋಮಾತೆಯ ರಕ್ಷಕರನ್ನ, ಮತಾಂತರವನ್ನ ತಡೆಯುವಂತವರನ್ನ, ಲವ್ ಜಿಹಾದ್ ಈ ಸಂಬಂಧಪಟ್ಟಾಗ ತಡೆಯುವಂತಹ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಅಮಾನುಷವಾಗಿ 30 ವರ್ಷದ ಹಳೆ ಕೇಸು, 10 ವರ್ಷದ ಹಳೆ ಕೇಸನ್ನ ರೀಓಪನ್ ಮಾಡ್ತಾ ಇದೆ. ಅದು ಮುಸ್ಲಿಮರದ್ದು ಯಾರ್ದು ರೀಓಪನ್ ಮಾಡ್ತಾ ಇಲ್ಲ. ಅದು PFI ಇರಬಹುದು, SFI ಇರಬಹುದು, ಈ ರೀತಿಯ SDPIನವ್ರದ್ದು ಇರಬಹುದು, ಅವ್ರದ್ದು ಕೇಸ್ ಓಪನ್ ಮಾಡ್ತಾ ಇಲ್ಲ. ಹಿಂದೂ ಕಾರ್ಯಕರ್ತರ ಹುಡುಕಿ ಓಪನ್ ಮಾಡಿ ಅವರಿಗೆ ಜೈಲು ಹಾಕುವಂತ, ನೋಟಿಸ್ ಕೊಡುವಂತ, ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ವಿರುದ್ಧ ಓಟಿನಿಂದ ಗೆದ್ದಿದ್ದೀವಿ ಅಂತನ್ನುವಂತ ಅಹಂಕಾರ ತಲೆಗೇರಿದೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೇನೆ, ಬರೇ ಮುಸ್ಲಿಂ ಓಟ್ನಿಂದ ಗೆದ್ದಿಲ್ಲ, ಹಿಂದೂಗಳು ಓಟ್ ಹಾಕಿದ್ದಾರೆ, ನೀವು ಹಿಂದೂಗಳಿದ್ದಾರೆ. ಸೊ ಈ ರೀತಿಯ ಒನ್ ಸೈಡ್ ಮಾಡ್ತಾ ಹೋದ್ರೆ ನಾಳೆ ಲೋಕಸಭೆಯಲ್ಲಿ ಸಂಪೂರ್ಣ ಹಿಂದೂ ಸಮಾಜ ಒಂದ್ ಕಡೆ ಆಗತ್ತೆ. ಎಚ್ಚರಿಕೆಯಿಂದ ಇರಿ ಅಂತನ್ನುವಂತಹ ದೃಷ್ಟಿಕೋನ ನಾನು ಹೇಳ್ತಾ ಇದ್ದೀನಿ.